ಅವ್ರು ಯಾರೋ ಮಾಡಿಸ್ತಿದ್ರೆ ನನಗೆ ಬಹಳ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಅವರು ಒಂದು ದೇವರಿಗೆ ಹೋಗಿ ತಾನೇ ಮಾಡಿಸ್ತಾರೆ. ಬಟ್ ನಾನು ನಂಬಿರೋ ದೇವರು ನನ್ನ ಕಾಪಾಡಲ್ಲ. ರಾಹು ಚಂದ್ರನ ಕಾಂಬಿನೇಷನ್ ಎರಡು ನಿಮ್ಮ ಜಾತಕದಲ್ಲಿದ್ರೆ ಪದೇ ಪದೇ ನಿಮಗೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ. ನಾನು ನನ್ನ ಜೀವನದಲ್ಲಿ ಯಾರಿಗೂ ಕೆಟ್ಟದೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ನನ್ನ ಮೇಲೆ ಯಾರೋ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು. ನಾನು ದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರನ್ನ ತುಂಬಾ ನಂಬ್ತೀನಿ, ಪೂಜೆ ಪುನಸ್ಕಾರಗಳು ಎಲ್ಲವನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ. ಆದ್ರೆ ನನ್ನ ದೇವರು ನನ್ನ ಯಾಕೆ ಕೈ ಹಿಡಿಯಲ್ಲ? ಆಗ ಅಲ್ಲಿ ದೇವರು ಕೈ ಬಿಟ್ಟಾಗ ಲೆಕ್ಕನ ಅಥವಾ ದೇವರು ಯಾವ ಕೆಲಸ ಮಾಡ್ತಾ ಇರ್ತಾರೆ? ಈಗ ಇದೇನಾಗುತ್ತೆ ಅಂತಂದ್ರೆ, ಒಂದು ನಿಮ್ಮ ಜಾತಕದಲ್ಲಿನ ಗ್ರಹಗತಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ, ದಶಾಭುಕ್ತಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ನಿಮ್ಮ ದಶಾಭುಕ್ತಿಗಳ ಕೆಟ್ಟಾಗ ಇಂಥ ಪ್ರಯೋಗಗಳು ಮಾಡಿಸಿದಾಗ ಬಹಳ ಬೇಗ ರಾಹು ದಶೆ ಚಂದ್ರಭುಕ್ತಿ ಅಥವಾ ರಾಹು ಚಂದ್ರನ ಕಾಂಬಿನೇಷನ್ ಎರಡು ನಿಮ್ಮ ಜಾತಕದಲ್ಲಿದ್ರೆ ಪದೇ ಪದೇ ನಿಮಗೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ. ಮತ್ತೆ ಇನ್ನೊಂದು ಕೇಳಿದ್ರಿ, ಅವ್ರು ಯಾರೋ ಮಾಡಿಸ್ತಿದ್ರೆ ನನಗೆ ಬಹಳ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಅವರು ಒಂದು ದೇವರಿಗೆ ಹೋಗಿ ತಾನೇ ಮಾಡಿಸ್ತಾರೆ. ಬಟ್ ನಾನ್ ನಂಬಿರೋ ದೇವರು ನನ್ ಕಾಪಾಡಲ್ವಾ? ಕೆಲವೊಂದು ಸಾತ್ವಿಕ ಪೂಜೆಗಳಿಗೂ ಕೆಲವೊಂದು ಈ ರೀತಿ ಉಗ್ರ ಪೂಜೆಗಳಿಗೂ ವ್ಯತ್ಯಾಸ ಇರುತ್ತೆ. ಈಗ ನೀವು ಆಯುರ್ವೇದಿಕ್ ಮೆಡಿಸಿನ್ಗೂ ಹೋಮಿಯೋಪತಿಗೂ ಎಷ್ಟು ವ್ಯತ್ಯಾಸ ಇದೆ, ನಿಮಗೆ ಇಂಜೆಕ್ಷನ್ ಗಳನ್ನು ತಗೊಳ್ಳುವಂತದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಒಂದು ಇಂಜೆಕ್ಷನ್ ಕೊಟ್ಟು ನಿಮ್ ತಕ್ಷಣ ನಿಮಗೆ 2 ನಿಮಿಷಕ್ಕೆ ರಿಲೀಫ್ ಅಂತ ಅನ್ಸುತ್ತೆ. ಅದೇ ನೀವು ಆಯುರ್ವೇದಿಕ್ ಆದ್ರೆ ಲಾಂಗ್ ಟರ್ಮ್ ತಗೊಳ್ತಾ ಹೋಗ್ಬೇಕು. ಹಾಗೆ ಇದೆಲ್ಲವೂ ಪ್ರಯೋಗಗಳು ಏನಿದೆಯಲ್ಲ ಇದು ನಿಮಗೆ ಸ್ಪಾಟ್ ಅಲ್ಲೇ ಹೊಡೆಯುವಂಥದ್ದು. ಇದು ಹೊಡೆದಾಗ ನಿಮ್ಗೆ ಈ ಹೊಡೆತದಿಂದ ತಡ್ಕೊಂಡು ನೀವು ಬೇಸರದಲ್ಲಿ ದುಃಖಿತರಾಗಿ ಒಂದ್ ರೀತಿ ಎಲ್ಲಾ ಕಳ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಎಲ್ಲಾ ಕಳ್ಕೊಂಡು ಅಂತಂದ್ರೆ ಧನ, ದುಃಖ, ದಾರಿದ್ರ್ಯತೆ ನಿಮ್ಮ ಜೊತೆಯಲ್ಲೇ ಜೀವನ ಮಾಡ್ತಾರೆ. ಧನ ಹಾನಿ ಮಾಡ್ಕೊಳ್ಬೇಕಾಗತ್ತೆ, ಮಾನ ಹಾನಿ ಮಾಡ್ಕೊಳ್ಬೇಕಾಗತ್ತೆ, ಆರೋಗ್ಯ ಹಾನಿ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಾ ಕಳ್ಕೊಂಡು ನೀವು ಇವಾಗ ಹೋಗಿ ದೇವ್ರ ಕೈ ಮುಗಿದ್ರೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಎಚ್ಚರಿಕೆ ಇರುತ್ತೆ ನಿಮಗೆ. ಇಷ್ಟು ವರ್ಷ ನೀವು ದೇವ್ರನ್ನ ನಂಬದೇ ಇರತಕ್ಕಂತ ವ್ಯಕ್ತಿ ಸಮಸ್ಯೆ ಬಂದಾಗ್ಲೇ ಯಾಕೆ ಹೋಗ್ತಾ ಇದ್ದೀರಾ? ನಿಮಗೆ ಒಂದು ಸಣ್ಣದಾಗ ಒಂದು ನೆಗಡಿ ಬಂದ ತಕ್ಷಣ ಆಸ್ಪತ್ರೆಗೆ ಓಡೋಗ್ತೀರಾ ಡಾಕ್ಟರ್ ಹತ್ರ.